ಇವತ್ತು ರಾಜ್ಯಪಾಲರ ನಡವಳಿಕೆ ಆಗಿರಬಹುದು, ಕೇಂದ್ರದಲ್ಲಿರ್ತಕ್ಕಂಥ ಉಪರಾಷ್ಟ್ರಪತಿಗಳ ನಡವಳಿಕೆ ಆಗಿರಬಹುದು, ಬೇರೆ ಬೇರೆ ರಾಜ್ಯಗಳಿರ್ತಕ್ಕಂಥ ರಾಜ್ಯಪಾಲರ ನಡವಳಿಕೆಗಳಾಗಿರ್ಬೋದು, ಎಲ್ಲವೂ ಕೂಡ ಒಂದು ಲಕ್ಷ್ಮಣ ರೇಖೆನ ಏನು ಕೇಂದ್ರ ಸರ್ಕಾರ ನಿಗದಿ ಮಾಡಿದೆ, ಆ ಲಕ್ಷ್ಮಣ ರೇಖೆನ ದಾಟದೇ ಇದ್ದಂಗೆ ಏನ್ ನಡ್ಕೋಬೇಕಾಗಿ ಬಂದಿದೆ, ಆ ಒಂದು ಪರಿಸ್ಥಿತಿಯಿಂದ ಇವತ್ತು ಈ ಒಕ್ಕೂಟದ ವ್ಯವಸ್ಥೆಯಲ್ಲಿ ಮೊನ್ನೆ ನಡೆದಂತ ಘಟನೆ ಆಯಿತು ಅಂತೇಳಿ ನಾನು ಭಾವಿಸ್ತೇನೆ. ಸಭಾಧ್ಯಕ್ಷರೇ, ಇವತ್ತು ಚರ್ಚೆ ಮಾಡಬೇಕಾದಂತ ಸಂದರ್ಭದಲ್ಲಿ ಯಾವಾಗಲೂ ಕೂಡ ನಮ್ಮ ಸ್ನೇಹಿತರು ವಿರೋಧ ಪಕ್ಷದ ನಾಯಕರುಗಳು ಪದೇ ಪದೇ ಉಚ್ಚಾರ ಮಾಡಂತ ಮಾತೇನಂತಂದ್ರೆ ಯಾವುದು ಅಭಿವೃದ್ಧಿ ಆಗಿಲ್ಲ, ಕರ್ನಾಟಕ ರಾಜ್ಯದಲ್ಲಿ ಎಲ್ಲವೂ ಕೂಡ ಸ್ಥಗಿತವಾಗಿದೆ ಅಂತೇಳಿ ಪದೇ ಪದೇ ಹೇಳ್ತಾರೆ. ಸಭಾಧ್ಯಕ್ಷರೇ, ನಾನು ಒಂದು ಮಾತು ಹೇಳಕ್ ಬಯಸ್ತೀನಿ. ಇವತ್ತು ನಮ್ಮ ಕರ್ನಾಟಕ ರಾಜ್ಯ GSDPಯಲ್ಲಿ 30 ಲಕ್ಷ ಕೋಟಿ ರೂಪಾಯಿಗಳಿಗಿಂತ ಜಾಸ್ತಿ ಸಾಧನೆ ಮಾಡ್ತಾ ಇರತಕ್ಕಂಥದ್ದು ಅದೊಂದು ದೊಡ್ಡ ಸಾಧನೆ ಅಲ್ವಾ ಸಭಾಧ್ಯಕ್ಷರೇ? ಇವತ್ತು ದೇಶ GST ಗ್ರೋತ್ ರೇಟು, GDP ಗ್ರೋತ್ ರೇಟು 7.4% ಇದ್ರೆ ಕರ್ನಾಟಕ ರಾಜ್ಯದ GSDP ಗ್ರೋತ್ ರೇಟು 8.4% ಇದೆ ಸಭಾಧ್ಯಕ್ಷರೇ. ಹಂಗಂತಂದ್ರೆ ದೇಶದ ಪ್ರಗತಿಯ ಗತಿಗಿಂತ ನಮ್ಮ ಕರ್ನಾಟಕ ರಾಜ್ಯ ಒಂದೆಜ್ಜೆ ಮುಂದೆ ಇದೆ ಸಭಾಧ್ಯಕ್ಷರೇ. ಮುಂದುವರೆದು ಮುಖ್ಯಮಂತ್ರಿಗಳು ಕರ್ನಾಟಕ ರಾಜ್ಯನ ಒಂದು $1 ಟ್ರಿಲಿಯನ್ ಎಕಾನಮಿಯಾಗಿ ಪರಿವರ್ತನೆ ಮಾಡಬೇಕು ಅಂತ ಏನು ಕಲ್ಪನೆ ಇಟ್ಕೊಂಡಿದ್ದಾರೆ, ಆ ಒಂದು ಕಲ್ಪನೆಗೆ ಬೇಕಾದಂತ ಎಲ್ಲ ಹೆಜ್ಜೆಗಳನ್ನ ಕ್ರಮಗಳನ್ನ ನಮ್ಮ ಸರ್ಕಾರ ಮಾಡ್ತಾ ಇದೆ. ಅದು ಸಾಧನೆ ಅಲ್ವಾ ಸಭಾಧ್ಯಕ್ಷರೇ? ಇವತ್ತೊಂದು ಸಣ್ಣ ಉದಾಹರಣೆ ಕೊಡ್ತೀನಿ. ಏಪ್ರಿಲ್ ತಿಂಗಳಿಂದ ಸೆಪ್ಟೆಂಬರ್ ತಿಂಗಳವರೆಗೂ ನಮ್ಮ ಕರ್ನಾಟಕ ರಾಜ್ಯಕ್ಕೆ ವಿದೇಶಿಗಳಿಂದ ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಮುಖಾಂತರವಾಗಿ 80,997 ಕೋಟಿ ರೂಪಾಯಿಗಳ ಬಂಡವಾಳ ಹೂಡಿಕೆಯಾಗಿದೆ ಸಭಾಧ್ಯಕ್ಷರೇ. ಈ ಒಂದು ದೊಡ್ಡ ಗಾತ್ರದಲ್ಲಿ ಬಂಡವಾಳ ಹೂಡಿಕೆ ಒಂದು ರಾಜ್ಯದಲ್ಲಿ ಆಗ್ಬೇಕಂದ್ರೆ ಆ ರಾಜ್ಯದಲ್ಲಿ ಪಾರದರ್ಶಕವಾದಂತ, ಪ್ರಗತಿಪರವಾದಂತ ದಕ್ಷ ಸರ್ಕಾರ ಇದ್ದಾಗ ಮಾತ್ರ ಸಭಾಧ್ಯಕ್ಷರೇ ಆ ರೀತಿಯಾದಂತ ಬಂಡವಾಳ ಹೂಡಿಕೆ ಆಗಕ್ಕೆ ಸಾಧ್ಯ. ಐತಿಹಾಸಿಕವಾದಂತ ಬಂಡವಾಳ ಹೂಡಿಕೆನ ಇವತ್ತು ನಮ್ಮ ಸರ್ಕಾರ ಸಾಧನೆ ಮಾಡಿದೆ ಸಭಾಧ್ಯಕ್ಷರೇ. ಅದೇ ರೀತಿಯಲ್ಲಿ ಏನಿವತ್ತು IT ಅಂತೇಳಿ ಕರ್ನಾಟಕ ಮತ್ತೆ ಬೆಂಗಳೂರು ವಿಶ್ವಾದ್ಯಂತ ಹೆಸರು ಪಡ್ಕೊಂಡಿದೆ. ಇವತ್ತು ಡಿಸೆಂಬರ್ಗೂ ಈಗಾಗಲೇ $99,309 ಮಿಲಿಯನ್ ಅಷ್ಟು ಇವತ್ತು ವಿದೇಶಿಗಳಿಗೆ ಎಕ್ಸ್ಪೋರ್ಟ್ ಕಳಿಸಿರ್ತಕ್ಕಂಥದ್ದು ಇದು ಅಭಿವೃದ್ಧಿ ಅಲ್ವಾ ಸಭಾಧ್ಯಕ್ಷರೇ? ಇದು ರಾಜ್ಯ ಸರ್ಕಾರ ಮಾಡಿರ್ತಕ್ಕಂಥ ಒಂದು ದೊಡ್ಡ ಸಾಧನೆ ಅಲ್ವಾ ಸಭಾಧ್ಯಕ್ಷರೇ? ಅದೇ ತರದಲ್ಲಿ ಪರ್ ಕ್ಯಾಪಿಟಾ ಇನ್ಕಮ್ ಅಂತೇಳಿ ತಲಾ ಏನು ಆದಾಯ ಗಳಿಕೆ ಇದೆ, ದೇಶಾದ್ಯಂತ 1,15,000 ರೂಪಾಯಿ ಇದ್ರೆ ಕರ್ನಾಟಕ ರಾಜ್ಯದಲ್ಲಿ 2,04,000 ರೂಪಾಯಿ ಇರತಕ್ಕಂಥದ್ದು ಇದು ರಾಜ್ಯ ಸರ್ಕಾರದ ಸಾಧನೆ ಅಲ್ವಾ ಸಭಾಧ್ಯಕ್ಷರೇ? ಇದು ನಾವು ಹೆಮ್ಮೆ ಪಡಂತದ್ದಲ್ವಾ ಸಭಾಧ್ಯಕ್ಷರೇ? ಇವತ್ತು ವಿರೋಧ ಪಕ್ಷಗಳು ಮಾತಾಡೋದು ನಾವು ಕೇಳಿಸ್ಕೊಂಡ್ರೆ ಅಭಿವೃದ್ಧಿ ಅಂತಂದ್ರೆ, ಪ್ರಗತಿ ಅಂತಂದ್ರೆ ಬರೀ ಏನೋ ರಸ್ತೆಗಳು ಹಾಕೋದಂಥದ್ದು, ಟಾರ್ ರೋಡ್ಗಳು ಮಾಡೋಂಥದ್ದು, ಕಟ್ಟಡಗಳು ಕಟ್ಟೋದಂಥದ್ದು ಅನ್ಕೋಬಹುದು ಸಭಾಧ್ಯಕ್ಷರೇ. ಇವತ್ತು ಆ ಒಂದು ನಿಟ್ಟಿನಲ್ಲಿ ಇವತ್ತು PWD ಇಲಾಖೆ ಒಂದನ್ನೇ ತಗೊಂಡ್ರೆ ಕಳೆದ ಒಂದು ವರ್ಷದಲ್ಲಿ 14,014 ಕಿಲೋಮೀಟರ್ ರಸ್ತೆಗಳು, 389 ಸೇತುವೆಗಳು, 605 ಕಟ್ಟಡಗಳಿಗೆ 23,000 ಕೋಟಿನ ನಾವು ಮೀಸಲಿಕ್ಕಿ ಈಗಾಗಲೇ 10,000 ಕಿಲೋಮೀಟರ್ಗೂ ಜಾಸ್ತಿ ರಸ್ತೆಗಳು, 237ಕ್ಕೂ ಹೆಚ್ಚು ಸೇತುವೆಗಳು ಮತ್ತೆ 457ಕ್ಕೂ ಹೆಚ್ಚು ಕಟ್ಟಡಗಳನ್ನ ಸುಮಾರು 20,000 ಕೋಟಿ ರೂಪಾಯಿಗಳಲ್ಲಿ ನಾವು ಸಾಧನೆ ಮಾಡಿದೀವಿ. ಇದು ಅಭಿವೃದ್ಧಿ ಅಲ್ವಾ ಸಭಾಧ್ಯಕ್ಷರೇ? ಅದೇ ರೀತಿಯಲ್ಲಿ ರೈತರಿಗೆ ಅನುಕೂಲ ಆಗಬೇಕು, ರೈತರಿಗೆ ಓಡಾಡಕ್ಕೆ ದಾರಿ ಸಿಗಬೇಕು ಅಂತೇಳಿ ರೈತ ಪಥ ಯೋಜನೆಯ ಅಡಿಯಲ್ಲಿ 1,425 ಕಿಲೋಮೀಟರ್ಗಳನ್ನ ನಮ್ಮ ಸರ್ಕಾರ ಇವತ್ತು ಸೃಜನೆ ಮಾಡಿದೆಯಲ್ಲ ಸಭಾಧ್ಯಕ್ಷರೇ? ಇದು ಏನು ಪ್ರಗತಿ ಅಲ್ವಾ? ಇದು ಅಭಿವೃದ್ಧಿ ಅಲ್ವಾ? ಕಲ್ಯಾಣ ಪಥ ಒಂದು ಯೋಜನೆ ಅಡಿಯಲ್ಲಿ 1,000 ಕೋಟಿ ರೂಪಾಯಿಗಳ ವೆಚ್ಚದಲ್ಲಿ 1,125 ಕಿಲೋಮೀಟರ್ಗಳ ಪ್ರಗತಿ ನಮ್ಮ ಸರ್ಕಾರ ಸಾಧನೆ ಮಾಡಿದೆಯಲ್ಲ, ಇದು ಅಭಿವೃದ್ಧಿ ಅಲ್ವಾ? ವಿರೋಧ ಪಕ್ಷಗಳಿಗೆ ಇವೆಲ್ಲ ಕಾಣ್ತಾ ಇಲ್ವಾ? ಇವತ್ತೇನಾಗತ್ತಂದ್ರೆ ಸಭಾಧ್ಯಕ್ಷೆ, ಭಾವನಾತ್ಮಕವಾಗಿ ಮಾತಾಡಿ ಅಂಕೆ ಸಂಖ್ಯೆಗಳನ್ನ ಎಲ್ಲ ಬದಿಗಿಟ್ಟು ಭಾವನೆಗಳ ಚೆಲ್ಲಾಟದಲ್ಲಿ ಇವತ್ತು ಮಾತು ನಡೀತಾ ಇದೆ. ಆದ್ರಿಂದ ಸಭಾಧ್ಯಕ್ಷರೇ, ಅವ್ರ ಭಾವನೆಗಳ ಜೊತೆ ಮಾತಾಡಿದ್ರೆ ನಾನಿವತ್ತು ಅಂಕೆ ಸಂಖ್ಯೆಗಳ ಜೊತೆ ನಮ್ಮ ಸರ್ಕಾರದ ಸಾಧನೆಗಳ ಬಗ್ಗೆ ನಾನು ಮಾತಾಡಕ್ಕೆ ಬಯಸ್ತೀನಿ ಸಭಾಧ್ಯಕ್ಷರೇ. ಇವತ್ತು ಅದೇ ರೀತಿಯಲ್ಲಿ ಪ್ರಗತಿ ಬಗ್ಗೆ ನಾವು ಮಾತಾಡಬೇಕಾದ್ರೆ ಅವರು ಅಧಿಕಾರದಲ್ಲಿದ್ದಾಗ ಪ್ರಾರಂಭ ಮಾಡಿದಂತ KPS ಶಾಲೆಗಳು, ಎಷ್ಟು KPS ಶಾಲೆಗಳಿಗೆ ಎಷ್ಟು ಅನುದಾನ ಬಿಡುಗಡೆ ಮಾಡಿದ್ರು ಅಂತೇಳಿ ಅಂಕಿಅಂಶಗಳ ಜೊತೆ ಅವ್ರು ಹೇಳಿ ಸಭಾಧ್ಯಕ್ಷರೇ, ನಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದಾಗಿಂದ ಕಳೆದ ವರ್ಷದಲ್ಲಿ
2025-26ನೇ ಸಾಲಿನಲ್ಲಿ 900 KPS ಶಾಲೆಗಳಿಗೆ ಪ್ರತಿ ಶಾಲೆಗೆ 2 ರಿಂದ 4 ಕೋಟಿ ರೂಪಾಯಿ ಇಟ್ಟು ನಮ್ಮ ರಾಜ್ಯದಲ್ಲಿರ್ತಕ್ಕಂಥ ಮಕ್ಕಳ ಭವಿಷ್ಯಕ್ಕೆ ಒಳ್ಳೇದಾಗ್ಲಿ ಅಂತ ವಿದ್ಯಾಭ್ಯಾಸಕ್ಕೆ ಅನುಗುಣವಾದಂತ ವ್ಯವಸ್ಥೆನ ಸೃಷ್ಟಿ ಮಾಡತಕ್ಕಂಥದ್ದು ಅಭಿವೃದ್ಧಿ ಅಲ್ವಾ ಸಭಾಧ್ಯಕ್ಷರೇ? ಹೈನುಗಾರಿಕೆ ಮಾಡಂತ ರೈತರಿಗೆ ಇವತ್ತೇನು ನಮ್ಮ ಸರ್ಕಾರ ಕೊಡ್ತಾ ಇರ್ತಕ್ಕಂಥ ಕ್ಷೀರಧಾರೆಯಲ್ಲಿ 5 ರೂಪಾಯಿನ ಇವರು ಸರ್ಕಾರ ಬಿಟ್ಟು ಹೋಗ್ಬೇಕಾದಂತ ಸಂದರ್ಭದಲ್ಲಿ ಉಳಿಸೋಗಿದ್ದಂತ 600 ಕೋಟಿ ರೂಪಾಯಿಗಳು ಸೇರಿದಂತೆ 4309 ಕೋಟಿಗಳು ನಾವು ರಾಜ್ಯದಲ್ಲಿರ್ತಕ್ಕಂಥ 9 ಲಕ್ಷ ಹೈನುಗಾರಿಕೆ ಮಾಡತಕ್ಕಂಥ ರೈತರಿಗೆ ಕೊಟ್ಟಿರ್ತಕ್ಕಂಥದ್ದು ಇದೇನು ಅಭಿವೃದ್ಧಿ ಅಲ್ವಾ ಸಭಾಧ್ಯಕ್ಷರೇ? ಪಟ್ಟಿನ ಓದ್ಕೊಂಡು ಹೋದ್ರೆ ನಮ್ಮ ಸರ್ಕಾರ ಮಾಡಿದಂತ ಸಾಧನೆಗಳು, ನಮ್ಮ ಸರ್ಕಾರ ಮಾಡಿದಂತ ಪ್ರಗತಿ ಬಹುಶಃ ಕರ್ನಾಟಕ ರಾಜ್ಯ ಎಂದೆಂದೂ ಕೂಡ ನೋಡಿಲ್ಲ. ಆ ರೀತಿಯಾದಂತ ಪ್ರಗತಿನ ನಮ್ಮ ಕಾಂಗ್ರೆಸ್ ಸರ್ಕಾರ ಮಾಡಿದೆ ಅಂತ ಹೇಳಿ ಅತ್ಯಂತ ಹೆಮ್ಮೆಯಿಂದ ಈ ಸಂದರ್ಭದಲ್ಲಿ ಹೇಳ್ತೀನಿ ಸಭಾಧ್ಯಕ್ಷರೇ.